ನಿನ್ಗೋಸ್ಕರ ನನ್ನ ಜೀವದ ಆಸೆ ಬಿಟ್ಟು ಅರ್ಧ ಗಂಟೆಲಿ ಬಂದಿದ್ದೀನಿ. ಈಗ ಒಂದು ಕೂತಲ್ಲಿ ಒಂದು ಪ್ಲಾನ್ ಮಾಡಿದ್ದೇನೆ. ಎಂತ ಅಂದರೆ, ಇಬ್ಬರದು ಒಂದೊಂದು ಕಿಡ್ನಿ ಮಾರಿ ಒಂದು ಸೈಟ್ ತಗೊಳ್ಳೋದು. ಒಂದು ಸೈಟ್ ತಗೊಂಡು ಒಂದು ಸೈಡ್ ನರ್ಸರಿ, ಇನ್ನೊಂದು ಸೈಡ್ ನಾಯಿಗಳನ್ನು ಸಾಕೋದು. ಆಮೇಲೆ ಅದಕ್ಕೆ ಇವಳನ್ನು ಓನರ್ ಮಾಡ್ತು. ನಿಂದು ಇನ್ನೊಂದು ಕಣ್ಣು ಕೊಡು. ಚಕ್ಕುಲಿ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಉಂಟು. ನೆಕ್ಸ್ಟ್ ಇನ್ನು ಕಜ್ಜಿಕಾಯಿಗೆ ಮಿಕ್ಸ್ ಮಾಡಿ ಹಿಟ್ಟು ಕಲಿಸಿ ಮತ್ತೆ ಎಣ್ಣೆಗೆ ಬಿಡೋದು, ಮತ್ತೆ ರವೆ ಉಂಡೆ ಅಷ್ಟೇ. ಕಲಿಸ್ಬೋದು ಚೆಂದಾಗಿ, ನಾಳೆಗೆ ಇನ್ನೂ ಚೆಂದ ಆಗ್ತದೆ. ಯಾರು ಬಂದಿದ್ದು ಬಂಟು ನೋಡಕ್ಕೆ, ಓರು ಬಂದಿದ್ದು ಬಂಟು ನೋಡಕ್ಕೆ. ಓರು ಬಂದಿದ್ದು. ಹಾಯ್, ನಮಸ್ಕಾರ ಮತ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಡ್ಬಿದ್ರೆಗೆ ಬಂದಿದ್ದೇನೆ. ತುಂಬ ಟೈಮ್ ಆಯ್ತು ನಾನು ವೀಡಿಯೋ ಮಾಡೋದೆ. ಆ್ಯಕ್ಚುಲಿ ಫಂಕ್ಷನ್ ಆದಮೇಲೆ ನಾನು ಇವತ್ತೇ ವೀಡಿಯೋ ಮಾಡ್ತಿರೋದಾ ಅಂತ. ಆ್ಯಂಡ್ ನಾಳೆ ಪುತ್ತೂರಿಗೆ ಹೋಗ್ತಿದ್ದೇವೆ. ಇವತ್ತು ಮೂಡ್ಬಿದ್ರೆಗೆ ಬಂದೆ ನಾನೀಗ. ಪುತ್ತೂರಿಗೆ ಯಾಕೆ ಹೇಳಿದರೆ, ಅತ್ತಿಗೆ ಫಂಕ್ಷನ್ ಮುಗಿಸಿ ಮನೆಗೆ ಹೋದ್ಮೇಲೆ ನಾವು ಹೋಗಲಿಲ್ಲ ಅಲ್ಲಿ ನೋಡಲಿಕ್ಕೆ. ಹಾಗೆ ನಾಳೆ ಹೋಗಿ ಬರುವ ಅಂತ. ತುಂಬ ಟೈಮ್ ಆಯಿತು. ಅಂದರೆ ಒಂದು ಸಾರಿ ತಂಗಿಗೆ ರಜೆ ಇರೋದಿಲ್ಲ, ಒಂದು ಸಾರಿ ಅಮ್ಮನಿಗೆ ಪುರ್ಸೊತ್ತಿರೋದಿಲ್ಲ, ಒಂದು ಸಾರಿ ನನಗೆ ಹುಷಾರಿರೋದಿಲ್ಲ. ಹಾಗಾಗಿ ಹೋಗಲಿಕ್ಕೇ ಆಗಿರಲಿಲ್ಲ. ನಾಳೆ ಹೋಗುವಾಗ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗುವ, ಅವ್ರಿಗೆ ಇಷ್ಟ ಆದದ್ದು ಅಂತ. ಯಾವಾಗಲೂ ಪುಣೆಗೆ ಹೋಗುವಾಗ ಅಮ್ಮ ಚಕ್ಕುಲಿ ಎಲ್ಲ ಮಾಡಿ ಕಳಿಸ್ತಿದ್ರು. ಹಾಗೆ ನಾಳೆ ಇವತ್ತೆಂತ ಎಲ್ಲ ತಿಂಡಿ ಮಾಡಬೇಕಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಎಂತ ಕರ್ಜಿಕಾಯಿ, ರವೆ ಉಂಡೆ, ಚಕ್ಕುಲಿ, ತುಕುಡಿ, ಇನ್ನೊಂದು ಎಂಥದ ಹೇಳಿದರೆ ನೆನಪಿಲ್ಲ. ಸೊ ಈಗ ಅಮ್ಮ ಬಂದ ತಕ್ಷಣ ತಿಂಡಿ ಎಲ್ಲ ಮಾಡಿ ನಾಳೆ ಪುತ್ತೂರಿಗೆ ಹೋಗೋದು. ತಂಗಿ ಸಹ ಈಗ ಬರ್ತಾಳೆ, ಅಮ್ಮ ಸಹ ಬರ್ತಾರೆ. ಈಗ ಅಮ್ಮ ಹೇಳಿದ್ದಾರೆ ವಾಟರ್ಮೆಲನ್ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೇನೆ ಕುಡೀರಿ ಅಂತ. ಅವ್ರು ಹೇಳದಿದ್ರೆ ಅವರು ಬಂದು ಕೊಡುವ ತನಕ ಕುಡಿಯೋದಿಲ್ಲ ನಾವು. ಅದಕ್ಕೆ ಇವಾಗ ಅವಳ ಬಂದ ತಕ್ಷಣ ಕುಡಿಯೋದು. ನಿದ್ರೆ ಬರ್ತಾ ಉಂಟು. ಒಂದು 10 to 5 ನಿದ್ರೆದು ಟೈಮಿಂಗ್ಸ್. ಕಣ್ಣು ನೋಡಿ ಕೆಂಪಾಗಿದೆ. ತುಂಬ ಬಿಸಿಲುಂಟು. ಚಂದ ನೀರು ಕುಡೀರಿ, ಬೊಂಡ ನೀರು ಕುಡೀರಿ. ಬಚ್ಚಂಗಾಯಿ ಅಂದರೆ ಕಲ್ಲಂಗಡಿ ಹಣ್ಣು ತಿಂತಾ ಇರಿ, ಯಾವಾಗಲೂ ಒಳ್ಳೆಯದು. ಆ್ಯಂಡ್ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ನೀರು ಕುಡೀರಿ. ತುಂಬ ಇಂಪಾರ್ಟೆಂಟ್, ನೀರು ಕುಡೀರಿ. ನಾನು ಮನೆಗೆ ಬಂದ ತಕ್ಷಣ ಫಸ್ಟ್ ಹೋಗಿ ನೋಡೋದು ಯಾವ ಯಾವ ಫ್ಲವರ್ಸ್ ಎಲ್ಲ ಬಿಟ್ಟಿದೆ ಆ್ಯಂಡ್ ಯಾವ ಫ್ರೂಟ್ಸ್ ಉಂಟು. ಅಂದರೆ ಇದು ಉಂಟಲ್ಲ ಅಂತ, ಮಲ್ಬೆರಿ ಎಲ್ಲ ಉಂಟು. ಅಮ್ಮ ನೆನ್ನೆ ಫೋನ್ ಮಾಡಿ ಹೇಳಿದರು, ಮಲ್ಬೆರಿ ಎಲ್ಲ ಹಣ್ಣಾಗಿದೆ, ಅವಳು ಸಹ ಕೀಳಲಿಲ್ಲ, ನಾಳೆ ಬರ್ತೀಯಲ್ಲ ತಿನ್ನು, ಚೆಂದ ಇದೆ, ತುಂಬ ಸ್ವೀಟ್ ಉಂಟು ಈ ಸರ್ತಿದು ಅಂತ. ಸೊ ಬಂದ ತಕ್ಷಣ ಅದನ್ನು ಫಸ್ಟ್ ಹೋಗಿ ನೋಡೋ ತನಕ ಸಮಾಧಾನ ಇಲ್ಲ. ಬನ್ನಿ ತೋರಿಸ್ತೇನೆ ಈ ಸರಿ ಮಲ್ಬೆರಿ ಎಷ್ಟಾಗಿದೆ, ಎಷ್ಟು ಹಣ್ಣಾಗಿದೆ ತೋರಿಸ್ತೇನೆ. ಬನ್ನಿ ಹೋಗುವ. ಮಲ್ಬೆರಿ ಸುಮಾರಿದೆ. ಇಲ್ಲಿ ಸುಮಾರು ಕಾಯಾಗಿದೆ. ಅದೆಲ್ಲ ನಾಳೆ ಕೀಳ್ತಾನೆ. ಮಲ್ಬೆರಿ ತುಂಬ ಸ್ವೀಟ್ ಉಂಟು. ಆಗ ತಿಂದ ಚೂರು ಹುಳಿ ಇತ್ತು, ಬಟ್ ತುಂಬ ಹುಳಿ ಇರಲಿಲ್ಲ. ತುಂಬ ಚೆಂದ ಇದೆ. ತಂಗಿಗೆ ರೆಡಿ ಇಟ್ಟಿದ್ದೇನೆ. ಬನ್ನಿ ರಾಣಿ. ಮಮ್ಮಿ ಬಂದ್ಲಲ್ಲ, ಮಮ್ಮಿ ಬಂದ್ಲಲ್ಲ. ಓ ಏನೇ ಟ್ಯಾನ್ ಆಗ್ತದೆ ಅಂತ. ಹ್ಯುಮಿಡಿಟಿ ಎಷ್ಟಿದೆ ಅಂತ ಹೇಳು. ನಾನ್ ನಿನ್ಗೋಸ್ಕರ ನನ್ನ ಜೀವದ ಆಸೆ ಬಿಟ್ಟು ಅರ್ಧ ಗಂಟೆಲಿ ಬಂದಿದ್ದೀನಿ. ನಿನ್ನೆ ಯಾರು ಫಾಸ್ಟ್ ಬಾ ಹೇಳಿದ್ದು? ಹೋಗ್ಲಿ ಬಾ. ಇಷ್ಟು ಹೂವು ಡೈಲಿ ಇರ್ತದೆ. ಸರಿ
ಬೇಬಿ ಪಿಂಕ್ ದಾಸವಾಳ, ಆರೆಂಜ್ ದಾಸವಾಳ, ಇದು ಪೀಚ್. ಇದ್ರದ್ದು ಈ ಹೂ ಉಂಟಲ್ಲ, ಈ ಹೂದೊಂದು ಸ್ಪೆಷಾಲಿಟಿ, ನಾನೊಂದು ಫ್ಲವರ್ ಹಾಕ್ತೇನೆ. ಈಗ ಇದು ಉಂಟಲ್ಲ, ಇದು ಸುಮಾರು ಉಂಟು. ಇದೇನೋ ಒಂಥರ ಸ್ಪೆಷಲ್ ಹೂವು. ನಾನು ಮತ್ತೆ ಇದೆಲ್ಲ ಇಲ್ಲೇ ಮನೆಯಲ್ಲಿ ಬಿಡುವ ಹೂ. ಅದು ರೆಡ್ ಕಲರ್. ನೋಡಿ, ಇವಳು ಡ್ಯೂಟಿಯಿಂದ ಬರುವಾಗ ನಾಯಿಗಳಿಗೆಲ್ಲ ಬಿಸ್ಕಿಟ್ ಹಾಕಿ ಬರುದು. ಹೋಗುವ ನಮ್ಮನೇಲಿ ಬಂಟಿ ಇಲ್ಲದಿದ್ರೆ ಯಾವ್ದಾದ್ರು ಒಂದು ನಾಯಿನ ಎಸ್ಕೇಪ್ ಮಾಡಿ ತಗೊಬರ್ತಿದ್ಲು. ಯಾವ್ದಕ್ಕ ಬರ್ತಿದ್ದಿಲ್ಲ, ಇದೇನೊಂದು ತಗೊಂಡು ಬರ್ತೀನಿ. ಇದು ಚಂದ ಉಂಟು ನೋಡ್ಲಿಕ್ಕೆ. ಅದಕ್ಕೆ ನೋಡಿ, ಶೂಸ್, ವೈಟ್ ಶೂಸ್. ಶೂ ನೋಡಿ, ಶೂ ಅಲ್ಲ, ಕಲರ್ ಶೂ ಆಗಿ ವೈಟ್ ಕಲರ್. ಪ್ಯೂರ್ ಪೆಟ್ ಅನ್ಬಾಕ್ಸ್. ಒಬ್ಬ ಮನೆ ನಾಯಿಗೆ ಇವಳ್ದು ಅರ್ಧ ಸ್ಯಾಲ್ರಿ ಹೋಗ್ತದೆ ಸ್ಟಿಕ್ ಬಿಸ್ಕಿಟ್ ಅಂತ. ಇವಳ ಬ್ಯಾಗಲ್ಲಿ ಡಾಗ್ ಫುಡ್ ಎಲ್ಲ ತಗೊಂಡು ಹೋಗುದು. ಎಂತದ ಐತಿ, ಅದಕ್ಕೆ ನಂಜಿ ಆಗಿದೆ. ನಾನು ಇದರೊಟ್ಟಿಗೆ ಮಾತಾಡ್ತಾ ಇದಕ್ಕೆ ಫುಡ್ ಕೊಟ್ಟೆ, ಪ್ರತಿದಿನ ಅದಕ್ಕೆ ಕೊಡ್ತಾ ಇದ್ದದ್ದು. ಇದಕ್ಕೆ ಕೊಟ್ಟದಲ್ಲ, ಅದಕ್ಕೆ ಅದು ನೋಡು, ಆಚೆ ನೋಡು, ಅದು ಹುಡುಗಿ ಅದಕ್ಕೆ ನಂಜಿ ಆಗೋದು ನೋಡಿ ನೋಡ್ತಾ ಉಂಟು. ಎಂತದದು? ಲಡ್ಡು. ಕ್ಯೂಟ್ ಉಂಟಲ್ಲ. ಟಮಟ ಮತ್ತೆ ಲಡ್ಡು. ಅದೇ ನಾಯಿ ಅಲ್ವಾ? ಅದೇ ನಾಯಿ ಅಲ್ವಾ? ನೆಕ್ಸ್ಟ್ ಡೇ ಸ್ಟಿಕ್ ಅಲ್ಲ ಬಂಟಿದ್ದು. ತಿನ್ನೋದಿಲ್ಲ. ಓ ದೇವಾ, ಇವತ್ತು ತಿನ್ನುದಿಲ್ಲ ಅಂತ ಅದಕ್ಕೆಲ್ಲ ತಗೊಂಡೋಗಿ ನಾಯಿಗಳಿಗೆ ಹಾಕುದು. ಚಂದ ಹಿಡ್ಕೊಂಡು ತಿನ್ನುತ್ತೆ. ಇದು ಸ್ಟಿಕ್. ನಮ್ಮನೇಲಿ ಎಲ್ಲರಿಗೆ ಸಹ ಪೆಟ್ಸ್ ಅಂದರೆ ತುಂಬ ಇಷ್ಟ. ನಮ್ಮನೇಲಿ ಸೇಮ್ ಪಮೋರಿಯನ್ ಇತ್ತಲ್ಲ, ವೈಟ್, ಪಾಪ ಜೊತೆ ಚಂದ ಇದೆ. ಇದೇ ಮಾಡೋದು, ಎಲ್ಲದಕ್ಕೆ ಫುಡ್ ಹಾಕಿ ಡ್ಯೂಟಿಗೊಂದು ಕರೆಕ್ಟ್ ಹೋಗ್ತಾಳೆ. ಬಸ್ಸಲ್ಲಿ ಹೋದರೆ ಇವರೆಲ್ಲ ಸಿಗುದಿಲ್ಲ ಅಲ್ಲ, ಅದಕ್ಕೆ ಸ್ಕೂಟಿಯಲ್ಲಿ ಜೊಯ್ಯ ಹೋಗುದು. ಇದು ತುಂಬ ಚಿಕ್ಕದು ಡಿಗ್ರಿ. ಒಬ್ಬೊಬ್ಬೊಬ್ಬ ದೇವಾ, ರಿಚ್ ಕಿಡ್ಸ್, ಬಾರಾಡಿಸ್ ರಿಚ್ ಕಿಡ್ಸ್. ಬಾ ಅಂದ್ರೆ ಬರುದಿಲ್ಲ, ಅಡ್ಡ ಹಾಕುದು ಸ್ಕೂಟಿಯಲ್ಲಿ ಹೋಗುವಾಗ. ನವಿಲ್ ಮರಿಯನ್ನು ಕರ್ಕೊಂಡು ಹೋಗ್ತಾ. ಎಷ್ಟುಂಟು ಮರಿ? 6 ಏನೋ ಇತ್ತು ನವಿಲು ಮರಿ. ನಾನು ಅದು ವಿಡಿಯೋ ತೆಗಿಯೋ ಅಷ್ಟೊತ್ತಿಗೆ ಅದು ಪಟ 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 ಓಡಿ ಹೋಯ್ತು. ಅದ್ರ ಬುಕ್ಕದ ಅಡಿಯಲ್ಲೇ ಹೋಗುದು. ಸ್ಯಾಲ್ರಿ ಆಗುದೇ 3 ತಿಂಗಳಿಗೊಮ್ಮೆ. ಸ್ಯಾಲ್ರಿ ಮಿನಿ ತಿಂಗಳಾಗಿದ್ದಿದ್ರೆ ಎಂತೆಲ್ಲ ಆಗ್ತಿಲ್ಲ. ಅವ್ರು ತಕೊಂಡೋಗಿದ್ದು ಇದು ಇವರ್ದಲ್ಲ, ಬಳ್ಳಾಲವರ್ದು ಮನೆ ಅಲ್ಲ. ಅದು ಸ್ಟಿಕ್. ಇದೊಂಚೂರು ಬದಲ ಇದು ಇದಂತೂ ಬೆದ್ದು ಬಟ್ ಅದ್ರ ಕ್ಯೂಟ್ ಅಂದ್ರೆ ಕ್ಯೂಟ್. 2 ವಾರ ಆಯ್ತು ಬರ್ದೆ. ಇಡ್ಲಿ. ಇನ್ನು ಅಮ್ಮನಿಗೆ ಒಂದು ಎಕ್ಸ್ಟ್ರಾ ಇಡ್ಲಿ ಹಾಕ್ಲಿಕ್ಕೆ ಹೇಳ್ಬೇಕಾ ಅಂತ. ಅಮ್ಮ ಈ ವಿಡಿಯೋ ನೋಡ್ತಿದ್ರೆ ಅವಳು 2 ಎಕ್ಸ್ಟ್ರಾ ಇಡ್ಲಿ ಹಾಕಿ. ಅದು ಸಾಬುದಾನದ ಇಡ್ಲಿ ಅದಕ್ಕೆ ಇದು ಅವತ್ತಮ್ಮ ಸಾಬುದಾನದ ಇಡ್ಲಿ ಮಾಡಿದ್ರು ಅವತ್ತು. ತ್ಯಾಗಮಯಿ ಈ ತಾಯಿ ಅವಳ ಮಧ್ಯಾಹ್ನದ ಊಟ ಎಲ್ಲ ನಾಯಿಗೆ ಹಾಕಿದ್ಲಂತೆ. ಅದಕ್ಕೆ ತುಂಬ ಹಸಿವಾಗಿತ್ತಂತೆ, ಹಾಗೆ ಮಧ್ಯಾಹ್ನದ ಊಟ ಎಲ್ಲ ನಾಯಿಗೆ ಹಾಕಿದ್ಲಂತೆ. ನಮ್ಮಿಬ್ಬರಿಗೆ ಸಹ ನಾಯಿ ಅಂದರೆ ಪ್ರಾಣ ಆಯ್ತಾ. ನಾಯಿ ಅಂತ ಅಲ್ಲ, ಪೆಟ್ಸ್ ಅಂದರೆ ತುಂಬ ಇಷ್ಟ. ಈ ಪೆಟ್ಸ್ ಇಷ್ಟನಾ?
ಇದು ನೋಡಿ ಇವಳ ಹಾಸ್ಪಿಟಲಿಗೆ ಬರುದು. ಅಲ್ಲಿ ನೋಡಲಿ ಅಲ್ಲಿ ಮರಿ ನೋಡಿ ಜೋರುಂಟಿದು. ಒಂದೊಂದು ಸರ್ತಿ ಎಷ್ಟು 4-5 ಬರ್ತದಲ್ಲ. 4-5 10 15 20 ಇರ್ಬೋದು. ಹಿಂದಿಂಡೆ ಬರ್ತದೆ ಕೆಲವೊಮ್ಮೆ. ಅಲ್ಲಿ ನೋಡಿ ಚಿಕ್ಕದು ಹೋಗಿ ಕೂತದ್ದು. ಕ್ಯೂಟ್ ಉಂಟಲ್ಲ. ಆದ್ರೆ ಇದೆಲ್ಲ ಪಾಪ ಇರ್ಬೇಕಿತ್ತು ಅಲ್ವಾ, ಮುಟ್ಲಿಕ್ಕೆಲ್ಲ ಬಿಡಬೇಕು. ಇದು ಕಚ್ಚಿದ್ರೆ ಇಂಜೆಕ್ಷನ್ ಉಂಟಾ? ಮತ್ತೆ ಅದಕ್ಕೆ ಸಪ್ರೇಟ್ ವ್ಯಾಕ್ಸಿನ್ ಉಂಟು. ಈಗ ಒಂದು ಕೂತಲ್ಲಿ ಒಂದು ಪ್ಲಾನ್ ಮಾಡಿದ್ದೇನೆ. ಎಂತ ಅಂದರೆ ಇಬ್ಬರದು ಒಂದೊಂದು ಕಿಡ್ನಿ ಮಾರಿ ಒಂದು ಸೈಟ್ ತಗೊಳ್ಳೋದು. ಒಂದು ಸೈಟ್ ತಗೊಂಡು ಒಂದು ಸೈಡ್ ನರ್ಸರಿ, ಇನ್ನೊಂದು ಸೈಡ್ ನಾಯಿಗಳನ್ನು ಸಾಕೋದು. ಆಮೇಲೆ ಅದಕ್ಕೆ ಇವಳನ್ನು ಓನರ್ ಮಾಡ್ತು. ನಿಂದು ಇನ್ನೊಂದು ಕಣ್ಣು ಕೊಡು. ಅಲ್ಲಿ ಇವಳು ಹಾಸ್ಪಿಟಲಿಗೆ ಹೋಗ್ತಾಳಲ್ಲ, ಅಲ್ಲಿ ರೋಡಲ್ಲಿ ತುಂಬ ನಾಯಿಗಳು ಸಿಗ್ತದೆ. ಅದನ್ನೆಲ್ಲ ಇವಳು ಒಂದೇ ಜಾಗದಲ್ಲಿ ಫುಡ್ ಹಾಕ್ಬೋದಲ್ಲ. ನಾನು ಇದು ಬೆಕ್ಕೊಂದು ಫೋಟೋ ಕಳಿಸಿದ್ನು. ಬೆಕ್ಕು ಎಷ್ಟೊಂದು. ನನ್ನ ಇವಳ ಚಾಟ್ಸ್ ನೋಡಿದ್ರೆ ವಾಟ್ಸಪ್ಪಲ್ಲಿ ಬರೀ ನಾಯಿದ್ದು ಫೋಟೋಸ್, ಬೆಕ್ಕುದು ಫೋಟೋಸ್ ಅದೇ ಸಿಗೋದು, ಇನ್ನೆಂತ ಇರೋದಿಲ್ಲ. ಇಲ್ಲ ಬಾರಿ ಬೆಳ್ಳಗಿದೆಯಾ. ಚಂದ ಉಂಟು. ನಂಗೆ ಇದೆಲ್ಲ ನೋಡುವಾಗ ಅನ್ನಿಸ್ತದೆ ನಾನು ಸಹ ಒಮ್ಮೆ ಅಲ್ಲಿ ಹೋಗ್ಬೇಕು ಆ ರೋಡಲ್ಲಿ ಅಂತ. ನಂಗೆ ಟೀ ಶರ್ಟ್ ಕಟ್ ಮಾಡ್ಕೊಂಡು ಬಂದಿದ್ದೆ, ಅದನ್ನ ಹಾಕ್ತಿದ್ದಾಳೆ. ಅಲ್ಲಿ ಬಂಟು, ಅಲ್ಲಿ ಬಂಟು. ವಾ ಬಂಟು. ಆಂಟಿ 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 ಹತ್ರ ಮಾತಾಡು 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 ಮಾತಾಡು. ಬಂಟು ಆಂಟಿ ಗೀತಂಟಿ. ಸ್ವಲ್ಪ ಹೊತ್ತಿಗೆ ಅರ್ಧ ಆಗ್ತಾನೆ. ನಿಮಗೆ ಇದು ಬೀನ್ಸ್ ಕಾಳು ಇಷ್ಟ, ಪಲಾವಿಗೆ ಹಾಕಿದ್ರು ಇಷ್ಟ, ಸಾಂಬಾರ್ ಪಲ್ಯ ಎಲ್ಲ ಇಷ್ಟ. ಬಂದು ಯಾವ ಥರ ಆಗಿದೆ ಗೊತ್ತಾ, ಆಚೆ ಸೈಡ್ ಕಡಲೆ ಉಸ್ಲಿ ಮಾಡ್ತಾರಲ್ಲ ಹಾಗೆ ಮಾಡಿದ್ದಾರೆ, ಮತ್ತು ಉಪ್ಪಿನಕಾಯಿ. ಇದು ನಮ್ಮ ಊಟ ಇವತ್ತು. ನಮ್ಮಮ್ಮ ಅಳಿಯ ಬರ್ತಾನೆ ಅಂತ ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದಂತೆ. ಅವ್ರಿಗೆ ಗೊತ್ತಿಲ್ಲ ನಾನು ಒಬ್ಬಳೇ ಬರ್ತೀನಿ ಅಂತ. ನಮ್ಮ ಬರೋದ ಟೈಮ್ ಇತ್ತಲ್ಲ, ಹಾಗೆ ಒಂದು ಮೂವಿ ನೋಡ್ತಿದ್ವಿ. ನಾವು ಯಾವಾಗಲೂ ಅಲ್ಲಿ ಮ್ಯಾಂಗ್ಳೂರಲ್ಲಿ ಮನೇಲಿದ್ದಾಗ ಎಲ್ಲರೂ ಕೂತ್ಕೊಂಡು ಸಂಡೇ ಅಥವಾ ಸ್ಯಾಟರ್ಡೆ ಒಂದೊಂದು ಮೂವಿ ನೋಡ್ತೇವೆ ಆಯಿತಾ. ಲಾಸ್ಟ್ ವೀಕ್ ನಾವು ಇದು ನೋಡಿದ್ದು, ವಿಜಯ್ ರಾಘವೇಂದ್ರ ಅವ್ರು ಆ್ಯಕ್ಟ್ ಮಾಡಿರೋದು ರಾಕ್ಷಸ ವೆಬ್ ಸೀರೀಸ್ ನೋಡಿದ್ದು. ಹಾಗೆ ಇವತ್ತೊಂದು ನೋಡುವ ಅಂತ ಮೇಡ್ ಇನ್ ಕೊರಿಯಾ ಮೂವಿ ನೋಡಿದ್ವಿ ನಾನು ನನ್ನ ತಂಗಿ. ತುಂಬ ಚೆಂದ ಇತ್ತು. ಸ್ಟಾರ್ಟಿಂಗ್ ಚೂರು ಇದಾಗ್ಬೋದು, ಬಟ್ ಆಮೇಲೆ ಅವ್ರು ಕೊರಿಯಾಗೆಲ್ಲ ಹೋಗಿ ತುಂಬ ಚೆಂದ ಇದೆ. ಈ ಕೊರಿಯನ್ ವೆಬ್ ಸೀರೀಸ್ ಎಲ್ಲ ನೋಡ್ತಾರಲ್ಲ ಅವ್ರಿಗೆ ತುಂಬ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿದೆ ಮೂವಿ, ತಮಿಳ್ ಮೂವಿ. ವೆರಿ ನೈಸ್. ಲಾಸ್ಟಿಗೆ ಕೊರಿಯಕ್ಕೆ ಹೋದ್ಮೇಲೆ ಸ್ವಲ್ಪ ಕಷ್ಟ, ಆಮೇಲೆ ತುಂಬ ಎಮೋಷನಲ್ ಪಾರ್ಟ್ ಉಂಟು. ನೈಸ್ ಮೂವಿ, ನೋಡಿ. ಅಮ್ಮ ಈಚೆ ಚಕ್ಕುಲಿ ಮಾಡ್ತಾರೆ, ನಾನು ಈಚೆ ಕೊಬ್ಬರಿ ಎಲ್ಲ ತುರಿದು ಕರ್ಜಿಕಾಯಿಗೆ ರೆಡಿ ಮಾಡೋದು. ಚೆನ್ನಾಗಿಲ್ಲಮ್ಮ. ನಾವು ಅಮ್ಮ ಮಗಳು ಸೇರಿದರೆ ಕಿಚನಲ್ಲಿ ಇಲ್ಲೇ ಕುತ್ಕೊಂಡು ನಾವು ಗಾಸಿಪ್ಸ್ ಎಲ್ಲ ಮಾಡೋದು, ಮಾತಾಡೋದು ಎಲ್ಲ ಇಲ್ಲಿ. ತುಂಬ ಸೆಕೆ, ಬೆಳಗ್ಗೆ ಜಾಸ್ತಿ ಉಂಟು, ಸೆಕೆ ಸಹ ಜಾಸ್ತಿ ಉಂಟು. ಬಿಕಾಸ್ ಕೂಲರ್ ಇತ್ತು, ಕೂಲರ್ ಅವಳು ಕ್ಲಿನಿಕ್ಕಿಗೆ ತಗೊಂಡು ಹೋಗಿದ್ದಾಳೆ. ಹಾಗೆ ಸಿಕ್ಕಾಪಟ್ಟೆ ಸೆಕೆ. ಕಲಿಸಿದ್ದಾರೆ ಚೂರು ಉಪ್ಪು ಚಪ್ಪೆ ಅಂತೆ. ನಂದು ನೋಡಿ ಎಷ್ಟಾಯಿತು, ಇಷ್ಟಾಯಿತು. ಈ ನೈಟಿ ನಮ್ಮ ಅಮ್ಮನೇ ಹೊಲ್ದಿದ್ದಂತೆ.
ನಮ್ಮಮ್ಮನೇ ಹೊಲ್ದು ನಮ್ಮಮ್ಮನೇ ಹಾಕ್ಕೊಂಡು ಫ್ರೀ ಇದ್ದಾಗ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ಹೊಲಿತಾರೆ. ನನ್ನ ತಂಗಿಗೆ ಈಗ ಸಹ ಫ್ರಾಕ್ ಹೊಲಿದಿದ್ದಾರೆ. ಹಾಕ್ಲಿಲ್ಲ, ಫ್ರೀ ಇದ್ದಾಗ ಹೊಲಿತಾರೆ. ಕಸ್ಟಮರ್ಸ್ ಬಟ್ಟೆ ಇದ್ರೆ ಇಲ್ಲ, ಇಲ್ಲಾಂದ್ರೆ ಫ್ರೀ ಇದ್ದಾಗ ಹೊಲಿತಾರೆ. ಖಾರ ಖಾರ, ಸರಿ ಚಕ್ಕುಲಿ ಖಾರ ಖಾರ ಬೇಗ ಆಗ್ತದೆ. ಯಾಕಂದ್ರೆ ನಮ್ಮನೆ ಪುಡಿ ರೆಡಿ ಇಟ್ಟಿರ್ತಾರೆ. ಮಿಲ್ಲಲ್ಲಿ ಮಾಡಿಸಿತ್ತಂದ್ರೆ ಒಂದು 3 ಸರಿ ಮಾಡ್ಬೋದು. ಹೋದ್ ಸರಿ ಯಾವಾಗ ಅಣ್ಣ ಬಂದಾಗ ಮಾಡಿದ್ರು, ಇನ್ನೊಂದು ಯಾವಾಗ ಸೀಮಂತ ಟೈಮಲ್ಲಿ ಮಾಡಿದ್ರು. ಈಗ ಇದು ಮುಗೀತು, 3 ಟೈಮಿಗೆ ಆಗ್ತದೆ. ಎಂತೆಲ್ಲ ಅಕ್ಕಿ ತೊಳೆದು ಒಣಗಿಸಿ, ಹುರಿಗಡ್ಲೆ ಮತ್ತೆ ಸ್ವಲ್ಪ ಹೆಸರುಬೇಳೆ, ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ, ಮತ್ತೆ ಅಷ್ಟು ಮಾತ್ರ ಪುಡಿ ಮಾಡೋದು. ಆಮೇಲೆ ಮಾಡುವಾಗ ಜೀರಿಗೆ ಮತ್ತೆ ಬರ್ಪನಾ ಬಲ ಚಂದ ಇದಲ್ಲಮ್ಮ. ನಮ್ಮ ಮನೆ ಹತ್ರ ಒಂದು ಬೇಕಿತ್ತಮ್ಮ ಹೀಗೆ ಸೇಮ, ಮತ್ತದೆಲ್ಲ ಹೋಯ್ತು. ಈಗ ಇದು ಕೊಬ್ಬರಿ ಇಷ್ಟು ತುರಿದು ರೆಡಿ ಇದೆ. ಇದು ಕರ್ಜಿಕಾಯಿಗೆ ಸ್ವಲ್ಪ, ರವೆ ಉಂಡೆಗೆ ಸ್ವಲ್ಪ, ಇದು ಚಕ್ಕುಲಿದು ಚೆಂದಾಗಿ, ನಾಳೆಗೆ ಇನ್ನೂ ಚೆಂದ ಆಗ್ತದೆ. ತುಂಬ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡ್ತಿರೋದು ಈ ಸರ್ತಿ ಅಲ್ಲಮ್ಮ. ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಷ್ಟು ನಾಳೆ ತೊಗೊಂಡು ಹೋಗ್ಲಿಕ್ಕೆ ಸ್ವಲ್ಪ, ತಿನ್ಲಿಕ್ಕೆ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ ಈ ಸರ್ತಿ. ಇಲ್ಲಾಂದ್ರೆ ಯಾವಾಗಲೂ ಚಕ್ಕುಲಿ ಜಾಸ್ತಿ ಮಾಡಿ ಅಂಗಡಿಗೆ ಜಾಸ್ತಿ ತಗೊಂಡು ಹೋಗ್ತಿದ್ರು. ಅಲ್ಲಿ ಇವರ ಫ್ರೆಂಡ್ಸಿಗೆಲ್ಲ ಕೊಡ್ತಿದ್ರು ಅಂಗಡಿ ಹತ್ರ. ಹಾಗೆ ಆಯಿತು, ಚಕ್ಕುಲಿ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಉಂಟು. ನೆಕ್ಸ್ಟ್ ಇನ್ನು ಕರ್ಜಿಕಾಯಿಗೆ ಮಿಕ್ಸ್ ಮಾಡಿ ಹಿಟ್ಟು ಕಲಿಸಿ ಮತ್ತೆ ಎಣ್ಣೆಗೆ ಬಿಡೋದು, ಮತ್ತೆ ರವೆ ಉಂಡೆ ಅಷ್ಟೇ ಕಲಿಸ್ಬೋದು. ರವೆ ಉಂಡೆ ಹಾಕ್ಬೇಕು, ರವೆ ಉಂಡೆ ಲಾಸ್ಟಿಗೆ ಮಾಡ್ಬೋದು. ರವೆ ಉಂಡೆ ಲಾಸ್ಟಿಗೆ ಅಂತೆ. ಈಗ ಇನ್ನೊಂದು ಸ್ವಲ್ಪ ಉಂಟು, ಫಿನಿಶ್ ಆಗ್ತಾ ಬಂತು. ಈಗ ಇದು ಕರ್ಜಿಕಾಯಿಗೆ ಎಳ್ಳು ಮತ್ತು ಇದುಂಟಲ್ಲ ನಮ್ಮದು ಪ್ಲಾಸ್ಟಿಕ್ ಮರ, ಇದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಲಿಲ್ಲ, ಸ್ವಲ್ಪ ಕಲ್ಲಲ್ಲಿ ಒಂಚೂರು ಚೂರು ಸಿಗ್ಲಿ ಬಾಯಿಗೆ ಅಂತ. ಇಡೀ ಹಾಕಲಿಲ್ಲ, ಸ್ವಲ್ಪ ಪುಡಿ ಮಾಡಿದೆ. ಸ್ವಲ್ಪ ಗ್ಯಾಪ್ ತಗೊಂಡು ಸುಸ್ತಾಯ್ತಲ್ಲ, ಹಾಗೆ ಕೂತ್ಕೊಂಡು ರವೆ ಲಾಡು ಮಾಡಿ ಅದ ನಂತರ ಕರ್ಜಿಕಾಯಿ ಕಾಯಿಸುವ ಅಂತ. ಅದಾದಮೇಲೆ ಇನ್ನು ಟೈಮ್ ಇದ್ದರೆ ತುಕುಡಿ ಮಾಡುವ ಅಂತ. ಈಗ ಸದ್ಯಕ್ಕೆ 3 ಐಟಮ್ ಆಗ್ತಾ ಉಂಟು. ಶಂಕರಪುರಿ ಅಂತ ಏನೋ ಹೇಳ್ತಾರೆ, ಆ ಸೈಡ್ ಗೊತ್ತಿಲ್ಲ. ಈ ಸೈಡ್ ನಾವು ತುಕುಡಿ ಅಂತ ಹೇಳ್ತೇವೆ. ಆಮೇಲೆ ಸ್ವಲ್ಪ ಸ್ವೀಟ್ ಮಾಡೋಣ. ಸ್ವಲ್ಪ ಸ್ವೀಟ್ ಸಪ್ಪೆ ಮಾಡ್ತಿಲ್ಲ ಈ ಸರಿ. ತುಕುಡಿ ಸ್ವಲ್ಪ ಸ್ವೀಟ್ ಮಾಡುವ ಅಂತ. ಈಗ ಚಕ್ಕುಲಿ ಎಲ್ಲ ಆಯಿತು. ಅದ್ರಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಅದರಲ್ಲಿ ಕೋಡ್ಬಳೆ ಹಾಗೆ ಮಾಡಿದ್ದೆ ಚೂರು. ಇದಕ್ಕೆ ಇದು ರವೆ ಲಾಡುಗೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದು ತುಪ್ಪದಲ್ಲಿ ಹುರಿದು, ಮತ್ತು ಇದು ಹಾಕ್ಲಿಕ್ಕೆ ಉಂಟು ಸಕ್ಕರೆ ಮತ್ತು ಏಲಕ್ಕಿದ್ದು ಪುಡಿ. ಅದಾದ ನಂತರ ರವೆ ಹುರಿತಾ ಇದ್ದಾರೆ, ತುಪ್ಪದಲ್ಲಿ ರವೆ ಹುರಿತಾ ಇದ್ದಾರೆ. ಏಲಕ್ಕಿ ಹಾಗೆ ಪುಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಅದನ್ನು ಸ್ವಲ್ಪ ಹಾಕಿದೆ. ಇನ್ನು ಸಕ್ಕರೆ ಹಾಕ್ಲಿಕ್ಕೆ ಉಂಟು, ಖಾಲಿ ಇದರ ಮೇಲೆ ಹೀಗೆ ಸಕ್ಕರೆ ಹಾಕೋದು. ಇದು ಜಸ್ಟ್ ಏಲಕ್ಕಿ ಮತ್ತು ಸಕ್ಕರೆ. ಈಗ ಇದಕ್ಕೆ ಮೇಲೆ ಅದರ ಮೇಲೆ ಸಕ್ಕರೆ ಹೀಗೇನೆ ಹಾಕಬೇಕು.
ಅಂದರೆ ತುಂಬ ಸ್ವೀಟ್ ಬೇಡ ಅಂತ ಈ ಸರ್ತಿ. ಸ್ವೀಟ್ ತಿಂದು ಸಾಕಾಗಿದೆ ಅವರಿಗೆ ಸ್ವೀಟ್ ತಿಂದು ತಿಂದು ಸಾಕಾಗಿದೆ ಅಂತೆ, ಹಾಗೆ ಸ್ವಲ್ಪ ಕಮ್ಮಿ ಹಾಕುವ ಅಂತ. ಇದ್ರಲ್ಲಿ ಫುಲ್ ಸಕ್ಕರೆ ಇಲ್ಲ, ಸೈಡಲ್ಲಿ ಮಾತ್ರ ಸ್ವಲ್ಪ ಸಕ್ಕರೆ ಹಾಕಿದ್ದು. ರೆಡಿ. ಯಾವಾಗಲೂ ಅಡುಗೆ ಮಾಡುವಾಗ ಒಂದು ಕಾಮ್ ಕಸ್ತೂರಿ ಸಬ್ಜಾ ಸೀಡ್ಸ್ ಉಂಟಲ್ಲ, ಅದನ್ನು ನೀರಿಗೆ ಹಾಕಿ ಕುಡೀರಿ, ಒಳ್ಳೆಯದು. ಇದೀಗ ರವೆ ಲಾಡುಗೆ ಇದಕ್ಕೆಂತೆಲ್ಲ ಹಾಕಿದ್ದಾರೆ ಅಂದರೆ ಅದೇ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದದ್ದು, ಮತ್ತು ರವೆಯನ್ನು ಹುರಿಬೇಕು ತುಪ್ಪದಲ್ಲಿ, ಮತ್ತು ಕೊಬ್ಬರಿ, ಆಮೇಲೆ ಏಲಕ್ಕಿ, ಆಮೇಲೆ ಸಕ್ಕರೆ, ಆಮೇಲೆ ಹಾಲಲ್ವಮ್ಮ, ಹಾಲು, ಸ್ವಲ್ಪ ಹಾಲು ಹಾಕಿದ್ದಾರೆ. ನೆಕ್ಸ್ಟ್ ಇನ್ನು ಕಟ್ಟಬೇಕಿದನ್ನು ಉಂಡೆ. ಅಮ್ಮನಿಗೆ ಜಾಸ್ತಿ ಹೊತ್ತು ನಿಲ್ಲಲಿಕ್ಕೆ ಆಗೋದಿಲ್ಲ, ಹಾಗೆ ಕುತ್ಕೊಂಡು ಉಂಡೆ ಮಾಡೋದು. ರೆಡಿ ಆಯಿತು ರವೆ ಲಾಡು. ಇಷ್ಟ ಆಯಿತು. ಅದರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸಿದ್ದಾರೆ ಅಷ್ಟೇ. ಫುಲ್ಲಿಗೆ ಮೆಸ್ ಆಗಿರ್ತದೆ. ಆಮೇಲೆ ಕುತ್ಕೊಂಡು ಕ್ಲೀನ್ ಮಾಡಿ ನೋಡಿ, ಹೀಗೆ ಬರ್ತದೆ ಕರ್ಜಿಕಾಯಿ. ಇನ್ನಿದನ್ನು ಕಾಯಿಸೋದು. ನಾವು ಆ್ಯಕ್ಚುಲಿ ತಂಗಿ ಬರುವಷ್ಟರಲ್ಲಿ ಎಲ್ಲ ಮಾಡಿ ಮುಗಿಸಿರ್ಬೇಕಂತ ಎನಿಸಿದ್ದು. ಅವಳು ಇವತ್ತು ನಾನಿದ್ದೇನೆ ಅಂತ ಬೇಗ ಬಂದಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ. ನಾನಿದ್ದೇನಂತ ಇವತ್ತು ಬೇಗ ಬಂದೆ. ನೀನು ಬರುವಾಗ ಅಷ್ಟೊತ್ತಿಗೆಲ್ಲ ಮುಗಿಸಿರ್ಬೇಕಂತ ಎನಿಸಿದ್ದು. ನನ್ನ ತಂಗಿ ಲಟ್ಟಿಸ್ತಿದ್ದಾಳೆ. ಈಗ ಇಷ್ಟ ಆಗಿದೆ, ಇನ್ನು ಕಾಯಿಸ್ಬೇಕು. ಪ್ಯಾಕಿಂಗ್ ಎಲ್ಲ ಆಯಿತು. ಅದರಲ್ಲಿ ಚಕ್ಕುಲಿ, ಲಾಡು, ಇದು ಕರ್ಜಿಕಾಯಿ ಇವರಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟಾಯ್ತು ಅತ್ತಿಗೆಗೆ. ಇನ್ನು ಇದರಲ್ಲಿ ಸ್ವಲ್ಪ ಇದೆ. ಇದು ಅಪ್ಪ ಬಂದಾಗ ಸ್ವಲ್ಪ, ಆಂಟಿಗೆ, ಅಮ್ಮನ ಫ್ರೆಂಡ್ಸಿಗೆ, ನಮಗೆ ಎಲ್ಲ ಸ್ವಲ್ಪ. ಈ ಸರಿ ಎಲ್ಲ ಸ್ವಲ್ಪನೇ ಮಾಡಿದ್ದು. ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಿದಾಗ ನಾನು ಅದರ ರೆಸಿಪೀಸ್ ಎಲ್ಲ ತೋರಿಸ್ತೇನೆ, ಆಯಿತಾ. ಅದು ಬೆಳಗ್ಗೆ ಎಷ್ಟು ಸ್ವೀಟ್ ತಿಂದಿದ್ದೇವೆ ಅಂತ ಇಲ್ಲ. ಅವಾಗಲಿಗೆ ತಿನ್ನೋದಿಲ್ಲ, ಇವತ್ತಿನದು. ಆ್ಯಂಡ್ ಇನ್ನು ಹೊರಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ ಬಾಯ್.